ನಮಸ್ಕಾರ. ಅಚ್ಚ, ಸರ್ಕಾರ ತನ್ನ ಹಣವನ್ನ ಹೇಗೆ ನಿರ್ವಹಿಸುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಗೊತ್ತಾ, ಒಂದು ಸುಂದರವಾದ ಸರಳವಾದ ಸಂಭಾಷಣೆಯಲ್ಲಿದೆ. ಬನ್ನಿ, ಇವತ್ತು ಆರ್ಟಿಕಲ್ 202 ಅಂದ್ರೆ ಏನು, ಒಂದು ರಾಜ್ಯ ತನ್ನ ಹಣಕಾಸಿನ ಕಥೆಯನ್ನ ಹೇಗೆ ಹೇಳುತ್ತೆ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಇಡೀ ಕಥೆ ಶುರುವಾಗೋದೇ ಒಂದು ಮುಗ್ಧವಾದ ಪ್ರಶ್ನೆಯಿಂದ. ಅನನ್ಯ ಅನ್ನೋ ಪುಟ್ಟ ಹುಡುಗಿ ತನ್ನ ಅಜ್ಜನನ್ನ ಕೇಳ್ತಾಳೆ, ಅಜ್ಜ, ಸರ್ಕಾರಕ್ಕೆ ಎಷ್ಟು ಹಣ ಬರುತ್ತೆ, ಎಷ್ಟು ಖರ್ಚಾಗತ್ತೆ ಅಂತ ಯಾರಾದ್ರೂ ಬರ್ದಿರ್ತಾರಾ? ಇದು ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದಿರೋ ಪ್ರಶ್ನೆ ಅಲ್ವಾ? ಆಗ ಶಂಕರ್ ಅಜ್ಜ ಇದಾರಲ್ಲ, ಅವರು ನಗ್ತಾ ಹೇಳ್ತಾರೆ, ಖಂಡಿತ ಮಗಳೇ, ನಾವು ಇವತ್ತು ಮಾತಾಡೋದೇ ಅದರ ಬಗ್ಗೆ. ಅದೇ ಆರ್ಟಿಕಲ್ 202 ಅಂತ. ಅಜ್ಜನ ಈ ಒಂದು ಉತ್ತರನೇ ನೋಡಿ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು. ಅಜ್ಜ ಹೀಗೆ ಹೇಳಿದ್ದೇ ತಡ ಮೊಮ್ಮಗ ರೋಹನ್ ತುಂಬಾನೇ ಉತ್ಸಾಹದಿಂದ ಕೇಳ್ತಾನೆ, ಅಜ್ಜ, ಇದು ನಮ್ಮ ಮನೆಯಲ್ಲಿ ಮಾಡೋ ಬಜೆಟ್ ತರನಾ ಅಂತ. ನೋಡಿ, ಎಂಥ ಒಂದು ಕಷ್ಟದ ವಿಷಯವನ್ನ ಎಷ್ಟು ಸರಳವಾದ ಮಾತಿಗೆ ಹೋಲಿಸ್ಬೋದಲ್ವಾ? ಹೌದು, ರೋಹನ್ ಹೇಳಿದ್ದು ಕರೆಕ್ಟೆ. ಆದ್ರೆ ಇದಕ್ಕೆ ಅಂತಾನೇ ಒಂದು ಅಧಿಕೃತ ಹೆಸರಿದೆ. ಶಂಕರ್ ಅಜ್ಜ ಅದನ್ನೇ ವಿವರಿಸೋದು. ಇದನ್ನ ವಾರ್ಷಿಕ ಹಣಕಾಸು ವಿವರಪತ್ರ ಅಂತ ಕರೀತಾರೆ ಅಂತ. ಸಿಂಪಲ್ಡಾಗಿ ಹೇಳೋದಾದ್ರೆ, ಇದು ಒಂದು ರಾಜ್ಯದ ಒಂದು ವರ್ಷದ ಸಂಪೂರ್ಣ ಆರ್ಥಿಕ ಪ್ಲಾನ್ ಇದ್ದಾಗೆಯೇ. ಸರಿ, ಈ ಕಾನ್ಸೆಪ್ಟನ್ನ ಇನ್ನೂ ಚೆನ್ನಾಗಿ ತಲೆಗೆ ಹೋಗೋ ಹಾಗೆ ಮಾಡೋಕೆ ಶಂಕರಜ್ಜ ಒಂದು ಸುಂದರವಾದ ಕತೆ ಹೇಳೋಕೆ ಶುರು ಮಾಡ್ತಾರೆ. ಬನ್ನಿ, ನಾವು ಆ ಕಥೆಯಲ್ಲಿ ಒಂದಾಗೋಣ. ನೋಡಿ, ಮನೇಲಿ ಒಂದು ಹಬ್ಬದ ಪ್ಲಾನಿಂಗ್ ನಡೀತಿದೆ. ಅನನ್ಯ ಹೇಳ್ತಾಳೆ, ನಮ್ಮತ್ರ ಇಷ್ಟು ದುಡ್ಡಿದೆ ಅಂತ. ಅಷ್ಟರಲ್ಲಿ ಮೀರಾ, ಅದ್ರಲ್ಲಿ ನಾವು ಡೆಕೋರೇಷನ್ ಮಾಡೋಣ ಅಂದ್ರೆ ರೋಹನ್, ಅಯ್ಯೋ, ತಿಂಡಿಗಳಿಗೂ ದುಡ್ಡು ಬೇಕಲ್ವಾ ಅಂತಾನೆ. ನಿಜವಾದ ಬಜೆಟ್ ಕೂಡ ಹೆಚ್ಚುಕಮ್ಮಿ ಹೀಗೇನೇ ಇರತ್ತೆ ಅಲ್ವಾ? ಆವಾಗ್ಲೇ ನೋಡಿ, ರೋಹನ್ ಒಂದು ಬಹಳ ಮುಖ್ಯವಾದ ಮಾತು ಹೇಳ್ತಾನೆ, ನಾವು ಮೊದಲು ಹಣದ ಪ್ಲಾನ್ ಮಾಡಬೇಕು ಅಂತ. ಇದೇ ಬಜೆಟ್ನ ಅಸಲಿ ಸಾರಾಂಶ. ನಮ್ಮತ್ರ ಇರೋ ಹಣವನ್ನ ಹೇಗೆಲ್ಲ ಖರ್ಚು ಮಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡೋದು. ಶಂಕರಜ್ಜ ತಕ್ಷಣ ಈ ಹಬ್ಬದ ಪ್ಲಾನನ್ನ ನೇರವಾಗಿ ಆರ್ಟಿಕಲ್ 202ಗೆ ಕನೆಕ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ, ಇದೇ ಆರ್ಟಿಕಲ್ 202 ಅಂದ್ರೆ ಸರ್ಕಾರನೂ ಕೂಡ ತನ್ನ ದುಡ್ಡನ್ನ ಠೀಕ್ ಹೀಗೇನೆ ಪ್ಲಾನ್ ಮಾಡುತ್ತೆ ಅಂತ. ಎಷ್ಟೊಂದು ಚೆನ್ನಾಗಿ ಅರ್ಥ ಆಯ್ತಲ್ವಾ ಈಗ? ಆದ್ರೆ ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯ ಅಂಶ ಇದೆ. ಈ ಪ್ಲಾನ್ನಲ್ಲಿ 2 ಮುಖ್ಯ ಭಾಗಗಳಿರ್ತವೆ. ಒಂದು, ಖಂಡಿತವಾಗಿಯೂ ಕೊಡ್ಲೇಬೇಕಾದ ಖರ್ಚು, ಅಂದ್ರೆ ಕಡ್ಡಾಯವಾಗಿ ಮಾಡಲೇಬೇಕು. ಇನ್ನೊಂದು, ಎಲ್ಲರೂ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡಬಹುದಾದ ಬೇರೆ ಖರ್ಚುಗಳು. ಮೀರಾ ಅದನ್ನ ಇನ್ನೂ ಸಿಂಪಲ್ ಆಗಿ ಹೀಗೆ ಹೇಳ್ತಾಳೆ, ಓ, ಅಂದ್ರೆ ಇದನ್ನ ನಾವು ತಪ್ಸೋಕೆ ಆಗದೇ ಇರೋ ಖರ್ಚುಗಳು ಅಂತ. ಅವಳ ಈ ಮಾತು ಆ ಕಾನ್ಸೆಪ್ಟ್ನ ಇನ್ನೂ ಕ್ಲಿಯರ್ ಮಾಡುತ್ತೆ. ಈ ಕಡ್ಡಾಯ ಮತ್ತೆ ಐಚ್ಛಿಕ ಅಂದ್ರೆ ಆಪ್ಷನಲ್ ಖರ್ಚುಗಳ ನಡುವಿನ ವ್ಯತ್ಯಾಸವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಶಂಕರಜ್ಜ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಈ ಸಾರಿ ಒಂದು ಪಿಕ್ನಿಕ್ ಪ್ಲಾನ್ ಮಾಡೋ ಕತೆ. ಯೋಚನೆ ಮಾಡಿ, ಒಂದು ಪಿಕ್ನಿಕ್ ಹೋಗ್ಬೇಕು ಅಂದ್ರೆ ಬಸ್ ಬಾಡಿಗೆ ಕೊಡ್ಲೇಬೇಕು, ಊಟದ ಖರ್ಚು ಮಾಡಲೇಬೇಕು. ಇವು ಕಡ್ಡಾಯ. ಇವುಗಳಿಲ್ದೆ ಪಿಕ್ನಿಕ್ ಅನ್ನೋದೇ ಇಲ್ಲ. ಆದರೆ ಆಟ ಆಡೋಗ್ಬೇಕಾದ ವಸ್ತುಗಳು, ಗೇಮ್ಸ್, ಇವೆಲ್ಲ ಹೆಚ್ಚುವರಿ ಖರ್ಚು. ಬೇಕೋ ಬೇಡವೋ ಅಂತ ಎಲ್ಲೂ ಕೂತು ಮಾತಾಡಿ ಡಿಸೈಡ್ ಮಾಡ್ಬೋದು. ರೋಹನ್ ಫುಲ್ ಖುಷಿಯಿಂದ ಹೇಳ್ತಾನೆ, ಹೌದು, ಆಟಗಳು ಆಪ್ಷನಲ್ ಅಂತ. ಯಾವುದು ಅವಶ್ಯಕ, ಯಾವುದು ಹೆಚ್ಚುವರಿ ಅನ್ನೋ ವ್ಯತ್ಯಾಸ ಮಕ್ಳಿಗೀಗ ಪಕ್ಕಾ ಅರ್ಥ ಆಗಿದೆ. ಹಾಗಾದ್ರೆ ಸರ್ಕಾರದ ಕಡ್ಡಾಯ ಖರ್ಚುಗಳು, ಆ ಪಿಕ್ನಿಕ್ ಬಸ್ ಬಾಡಿಗೆ ಥರ ಯಾವು? ಶಂಕರಜ್ಜ ವಿವರಿಸ್ತಾರೆ, ರಾಜ್ಯಪಾಲರ ಸಂಬಳ, ಸ್ಪೀಕರ್ ಮತ್ತು ನ್ಯಾಯಾಧೀಶರ ಸಂಬಳಗಳು, ಮತ್ತೆ ಸರ್ಕಾರ ಮಾಡಿರೋ ಸಾಲದ ಮೇಲಿನ ಬಡ್ಡಿ, ಇವೆಲ್ಲವನ್ನೂ ಸರ್ಕಾರ ತಪ್ಪಿಸೋ ಹಾಗೇನೇ ಇಲ್ಲ. ಮೀರಾಗೆ ತಕ್ಷಣ ಇದರ ಮಹತ್ವ ಅರ್ಥ ಆಗತ್ತೆ. ಅವಳೇಳ್ತಾಳೆ, ಹೌದು ಅಜ್ಜ, ಇವೆಲ್ಲ ಇಲ್ಲ ಅಂದ್ರೆ ಒಂದು ಸಿಸ್ಟಮ್ ಸರಿಯಾಗಿ ನಡೆಯೋಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಈ ಖರ್ಚುಗಳು ಒಂದು ರಾಜ್ಯದ ಆಡಳಿತ ಸುಸೂತ್ರವಾಗಿ ನಡೆಯೋಕೆ ಒಂದು ಅಡಿಪಾಯ ಇದ್ದಾಗೆ. ಆಗ ಅನನ್ಯ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ತಾಳೆ, ಅಜ್ಜ, ಈ ಎಲ್ಲ ಲೆಕ್ಕಾಚಾರವನ್ನ ಯಾಕೆ ಬರ್ದಿಡ್ಬೇಕು ಅಂತ. ಇದಕ್ಕೆ ಉತ್ತರ ಇದೆಯಲ್ಲ, ಅದೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ, ಪಾರದರ್ಶಕತೆ, ಅಂದ್ರೆ ಟ್ರಾನ್ಸ್ಪರೆನ್ಸಿ. ಪ್ರತಿಯೊಬ್ಬರಿಗೂ ಸರ್ಕಾರದ ದುಡ್ಡು ಎಲ್ಲಿ ಹೇಗೆ ಖರ್ಚಾಗ್ತಿದೆ ಅಂತ ತಿಳ್ಕೊಳ್ಳೋ ಹಕ್ಕಿದೆ. ಅದಕ್ಕೋಸ್ಕರನೇ ಈ ವಾರ್ಷಿಕ ಹಣಕಾಸು ವಿವರ ಪತ್ರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ರೋಹನ್ ತನ್ನದೇ ಆದ ಸಿಂಪಲ್ ಭಾಷೆಯಲ್ಲಿ ಇದನ್ನ ಹೀಗೆ ಹೇಳ್ತಾನೆ, ಅಂದ್ರೆ ಯಾರೂ ಮೋಸ ಮಾಡಬಾರ್ದು ಅಂತ. ನೋಡಿ, ಪಾರದರ್ಶಕತೆಯ ಪ್ರಾಮುಖ್ಯತೆಯನ್ನ ಇದಕ್ಕಿಂತ ಸರಳವಾಗಿ ಹೇಳೋಕೆ ಸಾಧ್ಯನೇ ಇಲ್ಲ. ಕೊನೆಗೆ ಮಕ್ಕಳು ತಾವಿವತ್ತು ಏನ್ ಕಲ್ತ್ವಿ ಅಂತ ತಾವೇ ಹೇಳ್ತಾರೆ. ಆರ್ಟಿಕಲ್ 202 ಅಂದ್ರೆ ಸರ್ಕಾರದ ಬಜೆಟ್ ಪ್ಲಾನ್, ದುಡ್ಡಿನ ನಿರ್ವಹಣೆ, ಮತ್ತೆ ರೋಹನ್ ಹೇಳೋ ಹಾಗೆ ಜಾಣತನದ ಖರ್ಚು. ಶಂಕರಜ್ಜ ಈ ಇಡೀ ಸಂಭಾಷಣೆಯನ್ನ
ನಮ್ಮನ್ನೆಲ್ಲ ಯೋಚನೆಗೆ ಹಚ್ಚೋ ಒಂದು ಪ್ರಶ್ನೆಯೊಂದಿಗೆ ಮುಗಿಸ್ತಾರೆ. ಈ ಪ್ರಶ್ನೆ ಬರೀ ಆ ಮಕ್ಕಳಿಗಲ್ಲ, ನಮಗೂ ಕೂಡ ಅನ್ವಯಿಸುತ್ತೆ ಅಲ್ವಾ? ಸರ್ಕಾರದ ಇಷ್ಟೊಂದು ದೊಡ್ಡ ಆರ್ಥಿಕ ಯೋಜನೆಯನ್ನ ನಮ್ಮ ಸ್ವಂತ ಹಣಕಾಸು ಪ್ಲಾನಿಂಗ್ಗೆ ಹೋಲಿಸಿದಾಗ ಆರ್ಟಿಕಲ್ 202ರ ಮಹತ್ವ ನಮ್ಮ ಮನಸ್ಸಲ್ಲಿ ಇನ್ನೂ ಆಳವಾಗಿ ಬೇರೂರುತ್ತೆ.